ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ ಇವು ಹಸ್ತದ ಗ್ಯಾರಂಟಿ. ಆದರೆ ಈ ಮೂರಕ್ಕೂ ಸಿದ್ದರಾಮಯ್ಯ ಹೆಸರೇ ಅಂಟಿಕೊಂಡಿದೆ. ಸಿದ್ದರಾಮಯ್ಯ ಅಕ್ಕಿ, ಸಿದ್ದರಾಮಯ್ಯ 2000 ರೂಪಾಯಿ, ಸಿದ್ದರಾಮಯ್ಯ ಫ್ರೀ ಬಸ್ಸು, ಈ ನಾಮವೇ ಹಸ್ತಕ್ಕೆ ಬಲ. ಅದೇ ಕಾರಣಕ್ಕೆ ಹೈಕಮಾಂಡ್ ಸಿದ್ದು ಬೆನ್ನಿಗೆ ನಿಂತಿದೆ. ದಲಿತ ಸಚಿವರ ದಂಡು ಸಹ ಸಿದ್ದು ಪರವೇ ವಕಾಲತ್ತಿಗೆ ನಿಂತಿದೆ. ಕರ್ನಾಟಕದ ಮೂಡ ಕದನ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಬೃಹತ್ ಹೋರಾಟ ರೂಪಿಸಲು ಕಾಂಗ್ರೆಸ್ ಅಣಿಯಾಗ್ತಾ ಇದ್ದು, ಇದಕ್ಕಾಗಿ ರೂಪುರೇಷೆ ಸಿದ್ಧಪಡಿಸ್ತಾ ಇದೆ. ನಿನ್ನೆ ಡೆಲ್ಲಿಯಲ್ಲಿ ಸಿಎಂ ನೇತೃತ್ವದ ಪಡೆ ಹೈಕಮಾಂಡ್ ಜೊತೆ ಚರ್ಚಿಸಿದ್ದು, ಮೋದಿ ಸರ್ಕಾರದ ಮೇಲೆ ಪ್ರಹಾರಕ್ಕೆ ತಂತ್ರ ಸಿದ್ಧಪಡಿಸ್ತಾ ಇದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಜೊತೆಗೆ ಹಿರಿಯ ಸಚಿವರು ಸಹ ಹೈಕಮಾಂಡ್ ಭೇಟಿ ಮಾಡಿ ಬೆಳವಣಿಗೆಯ ವಿವರಣೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ದಲಿತ ಸಮುದಾಯ ಸಚಿವರು, ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲು ದೆಹಲಿಗೆ ಪ್ರಯಾಣ. ಮೈಸೂರು ಮೂಡ ಕರ್ಮಕಾಂಡ ಸಿಎಂ ಸಿದ್ದುಗೆ ಸಂಕಷ್ಟ ತಂದೊಡ್ಡಿದೆ. ಬರುವ ಗುರುವಾರ ಸಿದ್ದರಾಮಯ್ಯ ಪಾಲಿಗೆ ನಿರ್ಣಾಯಕ ದಿನವಾಗಿದ್ದು, ಹೈಕೋರ್ಟ್ ತೀರ್ಪಿನ ಮೇಲೆ ಭವಿಷ್ಯ ನಿಂತಿದೆ. ಈ ಎಲ್ಲದರ ಬಗ್ಗೆಯೂ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮನವರಿಕೆ ಮಾಡಿದ್ದಾರೆ. ನಿನ್ನೆ ಸಭೆಯಲ್ಲೂ 29ರ ಬಳಿಕವೂ ಸಿದ್ದು ಬೆಂಬಲಕ್ಕೆ ನಿಲ್ಲುವುದಾಗಿ ಹೈಕಮಾಂಡ್ ಭರವಸೆ ನೀಡಿದೆ. ಇನ್ನೊಂದು ಕಡೆ ರಾಜ್ಯದ ದಲಿತ ಸಮುದಾಯದ ಸಚಿವರೆಲ್ಲರೂ ಸಿದ್ದು ಬೆಂಬಲಕ್ಕೆ ನಿಂತಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಸಿಲುಕಿಸುವ ಯತ್ನ ಅಂತ ಆರೋಪಿಸಿರುವ ದಲಿತ ಸಮುದಾಯದ ಸಚಿವರು ಸಿದ್ದು ಬೆಂಬಲಕ್ಕೆ ನಿಂತಿದ್ದಾರೆ. ನಿನ್ನೆ ಡೆಲ್ಲಿ ಅಂಗಳದಲ್ಲಿ ಸಿಎಂ ಸುತ್ತ ಕಂಡಿದ್ದು ದಲಿತ ಸಮುದಾಯದ ಸಚಿವರ ತಂಡವೇ. ಸಿದ್ದು ವಿಚಾರಕ್ಕಾಗಿ ದೆಹಲಿಗೆ ಆಗಮಿಸಿದ್ದ ದಲಿತ ಸಚಿವರು ಸಿಎಂ ಸಿದ್ದರಾಮಯ್ಯರ ಅನಿವಾರ್ಯತೆಯ ಮನವರಿಕೆಗೆ ಯತ್ನಿಸಿದ್ದಾರೆ ಅಂತ ಗೊತ್ತಾಗಿದೆ. ಅಷ್ಟಕ್ಕೂ ಯಾವೆಲ್ಲ ಸಚಿವರು ಸಿದ್ದು ಬೆಂಬಲಕ್ಕೆ ಆಗಮಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಂಪುಟದ ಹಿರಿಯ ಸಚಿವ ಆಹಾರ ಇಲಾಖೆಯ ಕೆಎಚ್ ಮುನಿಯಪ್ಪ, ಸಿದ್ದರಾಮಯ್ಯರ ಪರಮಾಪ್ತ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೈಕಮಾಂಡ್ಗೆ ವಿವರಣೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಸಂಪುಟದಲ್ಲಿರುವ ಎಲ್ಲಾ ದಲಿತ ಸಮುದಾಯದ ಸಚಿವರು ಸಿದ್ದು ಬೆಂಬಲಕ್ಕೆ ನಿಂತಿದ್ದಾರೆ. ಈ ನಾಯಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲು ಕೆಲ ಕಾರಣಗಳು, ಬೇಡಿಕೆಗಳು ಇವೆ. ಸಿದ್ದರಾಮಯ್ಯ ಅಹಿಂದ ನಾಯಕ, ಸಿಎಂ ಆಗಿ ಮುಂದುವರಿಬೇಕು. ಸಿಎಂ ಸಿದ್ದುಗೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ಮೇಲಿರುವ ಪ್ರೀತಿಗೆ ಸಹಜವಾಗಿ ಸಮುದಾಯದ ಬೆಂಬಲ ಇದೆ. ಸಿದ್ದರಾಮಯ್ಯ ಹೊರತು ಇತರೆ ನಾಯಕರಿಂದ ಈ ಸಮುದಾಯಗಳಿಗೆ ಪ್ರಾಮುಖ್ಯತೆ ಸಿಗೋದು ಅಸಾಧ್ಯ ಅನ್ನೋದು ಈ ಸಚಿವರ ವಾದವಾಗಿದೆ. ಕಳೆದ ವಿಧಾನಸಭೆ, ಲೋಕಸಭೆಯಲ್ಲಿ ಸಿದ್ದು ವರ್ಚಸ್ಸಿನ ಕಾರಣಕ್ಕೆ ದಲಿತ ಸಮುದಾಯದ ಬೆಂಬಲ ಸಿಕ್ಕಿದೆ ಅನ್ನೋದನ್ನ ಈ ತಂಡ ಮನವರಿಕೆ ಮಾಡಿದೆ. ಬರುವ ಉಪಚುನಾವಣೆ, ಜಿಲ್ಲಾ, ತಾಲೂಕು ಪಂಚಾಯಿತಿ, ಬಿಬಿಎಂಪಿ ಎಲೆಕ್ಷನ್ಗೆ ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ಹೈಕಮಾಂಡ್ಗೆ ವಿವರಿಸಿದೆ. ಈ ನಡುವೆ ಸಿದ್ದು ಬೆನ್ನಿಗೆ ಇಡೀ ಹೈಕಮಾಂಡ್ ನಿಂತಿದ್ರೂ ಸಹ ಹೈಕೋರ್ಟ್ ಆದೇಶ ವ್ಯತಿರಿಕ್ತ ಬಂದ್ರೆ ನೈತಿಕತೆ ಪ್ರಶ್ನೆ ಉದ್ಭವವಾಗಲಿದೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿ ಸಿದ್ಧವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗಳು ಚಾಲ್ತಿಯಲ್ಲಿವೆ. ಈಗಾಗಲೇ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ರೂ ಡಿಸಿಎಂ ಡಿಕೆಶಿ ಮಾತ್ರ ವೈಷ್ಣೋದೇವಿ ಯಾತ್ರೆ ಹೆಸರಲ್ಲಿ ಇನ್ನೂ ಡೆಲ್ಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಮನೆಯಲ್ಲಿ ಸದ್ಯ ಎಲ್ಲವೂ ಸೈಲೆಂಟ್ ಆಗಿದ್ರೂ ಮುಂದಿನ ದಿನಗಳಲ್ಲಿ ಬಿರುಗಾಳಿಯಾಗಿ ಪರಿವರ್ತನೆಯಾಗುವ ಲಕ್ಷಣಗಳಿವೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.